ಸಂಕ್ರಾಂತಿಯ ಪ್ರಯುಕ್ತ ಶಾಲ್ಮಲಾ ನದಿಯ ತಟದಲ್ಲಿರುವಂತಹ ಸಹಸ್ರಲಿಂಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದ್ದೀವಿ. ಈ ಸಹಸ್ರಲಿಂಗ ಶಾಲ್ಮಲಾ ನದಿಯಲ್ಲಿ ಇರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ. ಶಾಲ್ಮಲಾ ನದಿಯ ಉಗಮ ಸ್ಥಾನ ಧಾರವಾಡ ಜಿಲ್ಲೆಯ ಅಲ್ಲಿರ್ತಕ್ಕಂತಹ ಸೋಮೇಶ್ವರ ಲಿಂಗದ ಹತ್ತಿರ ಆಗತ್ತೆ. ಇದಕ್ಕೊಂದು ಇತಿಹಾಸ ಇದೆ. ಏನು ಅಂತಂದ್ರೆ, ಅಗಸ್ತ್ಯ ಮಹರ್ಷಿಗಳು ಪರ್ಯಟನೆಗಾಗಿ ಬಂದಂತಹ ಸಂದರ್ಭದಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲೂ ನೀರು ಸಿಗಲ್ಲ. ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಶಾಲ್ಮಲಾ ಅನ್ನುವಂತಹ ಗಿಡದ ಕೆಳಗಡೆ ಒಂದು ನೀರನ್ನ ಚಿಮ್ಮಿಸ್ತಾರೆ. ಅದಕ್ಕೆ ನದಿಯ ಹೆಸರು ಶಾಲ್ಮಲಾ ಅಂತ ಬಂತು. ಆವಾಗ ಅಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡಿ ಅಗಸ್ತ್ಯ ಮಹರ್ಷಿಗಳು ಆ ನದಿಗೆ ಶಾಲ್ಮಲಾ ಅನ್ನುವಂತಹ ಹೆಸರನ್ನ ಇಟ್ಟು ಅಲ್ಲಿಂದ ನಿರ್ಗಮಿಸ್ತಾರೆ. ಒಟ್ಟಾರೆ ಈ ಇತಿಹಾಸವನ್ನ ನಾವು ನೋಡೋದಾದ್ರೆ, ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿರತಕ್ಕಂತಹ ಏಕೈಕ ನದಿ ಶಾಲ್ಮಲಾ ನದಿ. ಅದು ಧಾರವಾಡ ಜಿಲ್ಲೆಯಲ್ಲಿ ಕೆಲವು ದೂರವನ್ನ ಕ್ರಮಿಸುತ್ತದೆ. ನಂತರ ಒಂದು ಗುಪ್ತಗಾಮಿನಿಯಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿ ಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತಹ ಸಾಗರವನ್ನ ಸೇರುತ್ತದೆ. ಒಟ್ಟಾರೆ ಇವತ್ತಿನ ದಿನ ಈ ನದಿಯಲ್ಲಿ ನಾವು ಪುಣ್ಯ ಸ್ನಾನವನ್ನ ಮಾಡಿರುವಂತದ್ದು ಕೂಡ ಹೆಮ್ಮೆಯ ಸಂಗತಿ ಅನ್ನುವಂಥದ್ದನ್ನು ಹೇಳ್ತಾ ನಮ್ಗೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು.